ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಹೆಚ್ಚಾಗ್ತಾನೆ ಇದೆ. ಅದೇ ಟ್ರಾಫಿಕ್ ಅನ್ನೋದು ನಗರದ ಬಹುದೊಡ್ಡ ಸಮಸ್ಯೆ ಅಂತಾಗಿದೆ. ಇದಕ್ಕೆ ಮೂಲ ಕಾರಣ ವರ್ಷದಿಂದ ವರ್ಷಕ್ಕೆ ನಗರದಲ್ಲಿ ಹೆಚ್ಚಾಗ್ತಾ ಇರುವ ವಾಹನಗಳ ನೋಂದಣಿ ಪ್ರಮಾಣ ಅನ್ನುವ ವಿಚಾರ ಇದೀಗ ಬಹಿರಂಗಗೊಂಡಿದೆ. ಅದರಲ್ಲೂ ದ್ವಿಚಕ್ರ ವಾಹನಗಳ ನೋಂದಣಿ ಪ್ರಮಾಣ ದಾಖಲೆ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇದೆ. ಕಳೆದ 2015ರಲ್ಲಿ ಏಪ್ರಿಲ್ ತಿಂಗಳಿನಿಂದ ಡಿಸೆಂಬರ್ ವರೆಗೂ ಬೆಂಗಳೂರು ನಗರದಲ್ಲಿ 2,72,947 ದ್ವಿಚಕ್ರ ವಾಹನಗಳು ಹಾಗೇನೆ 70,896 ಮೋಟಾರ್ ಕಾರುಗಳು ನೋಂದಣಿಯಾಗಿದ್ರೆ ಈ ವರ್ಷ 3,02,660 ದ್ವಿಚಕ್ರ ವಾಹನಗಳು ಮತ್ತು 82,212 ಮೋಟಾರ್ ಕಾರುಗಳು ನೋಂದಣಿಯಾಗಿವೆ. ಶೇಕಡಾವಾರು 10.68 ದ್ವಿಚಕ್ರ ವಾಹನಗಳು ಮತ್ತು 15.96 ಮೋಟಾರ್ ಕಾರುಗಳು ನೋಂದಣಿಯಾಗಿವೆ. ಈ ಮೂಲಕ ನೋಟ್ ಬ್ಯಾನ್ ನಡುವೆ ಕೂಡ ದಾಖಲೆ ಪ್ರಮಾಣದಲ್ಲಿ ವಾಹನಗಳ ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ತಾನೆ ಇದೆ. ಇನ್ನು ರಾಜ್ಯಾದ್ಯಂತ ಕೂಡ ವಾಹನಗಳ ನೋಂದಣಿ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೆ ಇದೆ. ಈಗ ತಾವು ಹೇಳ್ದಂಗೆ ರಿಜಿಸ್ಟ್ರೇಷನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಬೆಂಗಳೂರಲ್ಲಿನೂ ಭಾಳಷ್ಟು ಜಾಸ್ತಿ ಆಗಿದೆ. ಏಪ್ರಿಲ್ 2015ಇಂದ ಡಿಸೆಂಬರ್ 2015ಗೆ ಮೋಟರ್ ಸೈಕಲ್ 8,27,682 ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿದ್ದರೆ ಅದೇ ಅವಧಿ 2016ರಲ್ಲಿ 8,41,992 ಮೋಟರ್ ಸೈಕಲ್ ರಿಜಿಸ್ಟರ್ ಆಗಿದೆ. ಇನ್ನು ಕಾರಿನ ನೋಂದಣಿ ತಗೊಂಡ್ರೆ ಅದರಲ್ಲಿನೂ ಸುಮಾರು ಏಪ್ರಿಲ್ 2015ರಿಂದ ಡಿಸೆಂಬರ್ 2015ರವರೆಗೆ 1,22,703 ವಾಹನಗಳು ನೋಂದಣಿಯಾದರೆ ಅದೇ ಅವಧಿ 2016ರಲ್ಲಿ 1,36,387 ವೆಹಿಕಲ್ ರಿಜಿಸ್ಟರ್ ಆಗಿ 2016ರಲ್ಲಿ 13,684 ವಾಹನಗಳು ಹೆಚ್ಚಾಗಿ ರಿಜಿಸ್ಟರ್ ಆಗಿದೆ. ಅಂದರೆ 11% ಇನ್ಕ್ರೀಸ್ ಆಗಿದೆ. 11% ಜಾಸ್ತಿ ರಿಜಿಸ್ಟ್ರೇಷನ್ ಆಗಿದೆ. ಈಗ ತಾವು ಹೇಳ್ದಂಗೆ ರಿಜಿಸ್ಟ್ರೇಷನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಬೆಂಗಳೂರಲ್ಲಿನೂ ಭಾಳಷ್ಟು. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಕಿರಿಕಿರಿ ಜಾಸ್ತಿ ಆಗ್ತಾನೆ ಇದೆ. ಟ್ರಾಫಿಕ್ ಅನ್ನೋದು ಬೆಂಗಳೂರಿನಲ್ಲಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಬೆಂಗಳೂರು ಅಂತ ಅಂದ್ರೆ ಇಷ್ಟಪಡ್ತಾರೆ. ಆದರೆ ಈ ಟ್ರಾಫಿಕ್ ಅನ್ನುವ ವಿಚಾರ ಒಂದು ಅವ್ರಿಗೆ ತಲೆನೋವಾಗಿ ಪರಿಣಮಿಸುತ್ತೆ. ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾನೆ ಇದೆ. ವಾಹನಗಳ ನೋಂದಣಿ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಕಳೆದ ವರ್ಷ ಅಂತಂದ್ರೆ 2015ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ 11% ವಾಹನಗಳ ನೋಂದಣಿ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಸುಮಾರಷ್ಟು ಮನೆಗಳಲ್ಲಿ ನೋಡೇ ಇರ್ತೀರಾ ವೀಕ್ಷಕರೇ, ಒಂದು ಮನೆಗೆ 3-4 ಕಾರುಗಳಿರ್ತವೆ, ಪ್ರತಿಯೊಂದು ಮನೆಗಳಿಗೂ 2-3 ವೆಹಿಕಲ್ಸ್ಗಳಿರುತ್ತೆ. ಹಾಗಾಗಿ ಟ್ರಾಫಿಕ್ ಕಿರಿಕಿರಿ ಜಾಸ್ತಿ ಆಗ್ತಾನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ, ವಾಹನಗಳ ನೋಂದಣಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ನಾವು ನೋಡ್ತಾನೆ ಇದೀವಿ, ಸುಮಾರಷ್ಟು ಮನೆಗಳಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಒಂದೊಂದು ಸಪರೇಟ್ ಆದಂತ ವೆಹಿಕಲ್ಸ್ ಇರುತ್ತೆ, ಕಾರ್ಗಳು ಇರ್ತವೆ, ಬೈಕ್ಗಳು ಇರುತ್ತೆ. ಏನ್ ಹೇಳ್ತೀರಾ? ಹರೂಪ, ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ. ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖವಾದಂತಹ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಟ್ರಾಫಿಕ್ ಸಮಸ್ಯೆ ಅಂತ ಬೆರಳು ಮಾಡಿ ತೋರಿಸುವಷ್ಟರ ಮಟ್ಟಿಗೆ ಬೆಳೆದಿರುವಂಥದ್ದು. ಹಾಗೆ ನಾವು ಒಮ್ಮೆ ರಸ್ತೆಗೆ ಇಳಿದ್ವಿ ಅಂದ್ರೆ ಸುಮಾರು 5 ನಿಮಿಷ ಡಿಸ್ಟೆನ್ಸ್ ದಾರಿಯನ್ನ 1 ರಿಂದ 1.5 ಗಂಟೆಗಳ ಕಾಲ ತಲುಪಬೇಕಂತ ಸಮಯ ಹಿಡಿಯುವಂತ ಒಂದು ಸ್ಥಿತಿಗೆ ಇದೀಗ ತಲುಪಿರುವಂಥದ್ದು. ಹಾಗೆ ಒಂದು ಇತ್ತೀಚೆಗೆ ಒಂದೊಂದು ವರದಿ ಕೂಡ ಬಂದಿತ್ತು, ವ್ಯಂಗ್ಯವಾದಂತ ಒಂದು ರಿಪೋರ್ಟ್ ಕೂಡ ಬಂದಿತ್ತು. ಅದೇನಂದ್ರೆ ಬೆಂಗಳೂರು ನಗರದ ಜನರು ತಮ್ಮ ಹೆಚ್ಚಿನ ಸಮಯವನ್ನ ರಸ್ತೆಯಲ್ಲೇ ಕಳೀತಾರೆ, ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಅಷ್ಟೊಂದು ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಒಂದು ವರದಿ ಕೂಡ ಬಂದಿತ್ತು. ಮತ್ತೊಂದು ಕಡೆ ಸರ್ಕಾರ ಕೂಡ ನೋಡ್ತಾ ಹೋಗಬಹುದು, ವಾಹನ ದಟ್ಟಣೆಯನ್ನು ತಡೆಯಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಿದೆ. ಒಂದ್ ಕಡೆಯಿಂದ ಫ್ಲೈಓವರ್ಸ್ ಮಾಡ್ತಾ ಇದ್ದಾರೆ, ಅಂಡರ್ ಪಾಸ್ ಆಗಿರ್ಬೋದು, ಸ್ಟೀಲ್ ಬ್ರಿಡ್ಜ್ ಆಗಿರ್ಬೋದು. ಇವೆಲ್ಲವುಗಳ ನಡುವೆಯೂ ಕೂಡ ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಲೇ ಇದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ವರ್ಷದಿಂದ ವರ್ಷಕ್ಕೆ ವಾಹನಗಳ ನೋಂದಣಿ ಪ್ರಮಾಣ ಹೆಚ್ಚುತ್ತಿರುವಂತದ್ದೇ ಕಾರಣ ಅಂತ ಒಂದು ಅಂಶ ಇದೀಗ ಬಹಿರಂಗವಾಗಿರುವಂತದ್ದು. ಈಗಾಗಲೇ ಅಂಕಿಅಂಶವನ್ನ ನಾವು ನೋಡ್ತಾ ಹೋಗೋದಾದ್ರೆ ಕಳೆದ ವರ್ಷ 2015ರಲ್ಲಿ ದ್ವಿಚಕ್ರ ವಾಹನಗಳು ಸುಮಾರು 2,72,947 ಆಗಿದ್ವು. ಆದ್ರೆ ಇದೇ ವರ್ಷ ನೋಡ್ತಾ ಹೋದ್ರೆ 3,02,660 ಆಗಿದೆ. ಅಂದ್ರೆ
10% ದ್ವಿಚಕ್ರ ವಾಹನಗಳ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಇನ್ನು ಮೋಟಾರ್ ಕಾರ್ಗಳನ್ನು ನೋಡ್ತಾ ಹೋಗೋದಾದ್ರೆ ಕಳೆದ ವರ್ಷ 70,896 ವಾಹನಗಳು ನೋಂದಣಿ ಆಗಿದ್ವು. ಆದರೆ ಈ ಬಾರಿ 82,212 ವಾಹನಗಳು ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಬಹುತೇಕ ಹೆಚ್ಚು ಕಡಿಮೆ 15% ಮೋಟಾರು ಕಾರುಗಳ ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ತಿರುವಂಥದ್ದು. ನಾವೀಗಾಗಲೇ ರಸ್ತೆಯಲ್ಲೂ ಕೂಡ ನೋಡ್ತಾ ಹೋಗ್ಬೋದು, ದೊಡ್ಡ ದೊಡ್ಡ ಕಾರುಗಳಲ್ಲಿ ಕೇವಲ ಒಬ್ರು ಪ್ಯಾಸೆಂಜರ್ಸ್ ಮಾತ್ರ ಇರ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಒಂದ್ ಕಡೆಯಿಂದ ವಾಹನಗಳ ನೋಂದಣಿ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮತ್ತೊಂದು ಕಡೆಯಿಂದ BMTC ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರ ಸಂಖ್ಯೆ ಕೂಡ ಕುಸಿತವಾಗ್ತಿರುವಂಥದ್ದು. ಈಗಾಗಲೇ ಸಾರಿಗೆ ಇಲಾಖೆ ಆಯುಕ್ತರು ಕೂಡ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೇಳ್ತಾ ಹೋದ್ರು. ಎಲ್ಲಿಯವರೆಗೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಸಫಿಶಿಯಂಟ್ ಆಗಿ ಯೂಸ್ ಮಾಡಲ್ವೋ ಅಲ್ಲಿಯವರೆಗೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗೋದಿಲ್ಲ. ವರ್ಷದಿಂದ ವರ್ಷಕ್ಕೆ ವಾಹನಗಳ ನೋಂದಣಿ ಪ್ರಮಾಣ ಹೆಚ್ಚುತ್ತಲೇ ಹೋಗುತ್ತೆ. ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಹೋದ್ರು, ಅಂದ್ರೆ ಅಂಡರ್ ಪಾಸ್ ಮಾಡೋದಾಗಿರ್ಬೋದು, ಫ್ಲೈಓವರ್ ಮಾಡೋದಾಗಿರ್ಬೋದು, ಸ್ಟೀಲ್ ಬ್ರಿಡ್ಜ್ ಮಾಡೋದಾಗಿರ್ಬೋದು, ಇವ್ಯಾವುದೂ ಕೂಡ ಮಾಡ್ತಾ ಹೋದ್ರು ಕೂಡ ಟ್ರಾಫಿಕ್ ಸಮಸ್ಯೆಗಂತೂ ಬ್ರೇಕ್ ಬೀಳೋದಿಲ್ಲ ಅಂತ ಒಂದು ಅಂಶವನ್ನು ಕೂಡ ಈಗಾಗಲೇ ಸಾರಿಗೆ ಆಯುಕ್ತರು ಹೇಳಿದ್ರು. ರೂಪಾ, ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.